ಹಿಂದೂ ಮಹಾಸಾಗರ ದೇಶಗಳ ನೌಕಾ ನಾಯಕರು ಮತ್ತು ಹಿರಿಯ ಪ್ರತಿನಿಧಿಗಳನ್ನು ಒಗ್ಗೂಡಿಸುವ ಗೋವಾ ಕಡಲ ಸಮಾವೇಶದ 5ನೇ ಆವೃತ್ತಿಯು ನವೆಂಬರ್ 21ರಂದು ಗೋವಾದಲ್ಲಿ ಪ್ರಾರಂಭವಾಗಲಿದೆ ಎಂದು ನೌಕಾಪಡೆಯ ಉಪಸೇನಾಧಿಕಾರಿ ಎಡಿ ನಾಯರ್ ಇಂದು ಹೇಳಿದ್ದಾರೆ. ಸಮಾವೇಶದ ಕುರಿತು ಗೋವಾದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶವು ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ರೂಪಿಸಲಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಕಡಲ ಭದ್ರತೆಗೆ ಆದ್ಯತೆ ನೀಡುವುದು ಈ ಸಮಾವೇಶದ ಮುಖ್ಯ ಧ್ಯೇಯವಾಗಿದೆ ಎಂದರು. 2017ರಲ್ಲಿ ಪ್ರಾರಂಭವಾದ ದ್ವೈವಾರ್ಷಿಕ ಗೋವಾ ಕಡಲ ಸಮಾವೇಶವು ಪ್ರಾದೇಶಿಕ ಕಡಲ ಸಂವಾದ ಮತ್ತು ಸಾಮರ್ಥ್ಯ ವೃದ್ಧಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದರು. ಈ ವರ್ಷದ ಆವೃತ್ತಿಯಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿನ ಸಾಮಾನ್ಯ ಕಡಲ ಭದ್ರತಾ ಸವಾಲುಗಳು, ಉದಯೋನ್ಮುಖ ಮತ್ತು ಕ್ರಿಯಾತ್ಮಕ ಬೆದರಿಕೆಗಳನ್ನು ತಗ್ಗಿಸುವ ಮಾರ್ಗಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಕಾನೂನುಬಾಹಿರ, ವರದಿಯಾಗದ ಮತ್ತು ಅನಿಯಂತ್ರಿತ ಮೀನುಗಾರಿಕೆ, ಮಾದಕ ವಸ್ತು ಕಳ್ಳಸಾಗಣೆ, ಆರ್ಥಿಕ ಭದ್ರತೆ, ಪರಿಸರ ಸುಸ್ಥಿರತೆ ಮತ್ತು ಪ್ರಾದೇಶಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುವ ಇತರ ಅಕ್ರಮ ಕಡಲ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಚರ್ಚೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಬಾಂಗ್ಲಾದೇಶ, ಇಂಡೋನೇಷ್ಯಾ, ಮಲೇಷ್ಯಾ, ಮಾಲ್ಡೀವ್ಸ್, ಮಾರಿಷಸ್, ಸೆಷಲ್ಸ್, ಶ್ರೀಲಂಕಾ, ಸಿಂಗಪೂರ್, ಥೈಲ್ಯಾಂಡ್ ಮತ್ತು ಹಲವಾರು ಪೂರ್ವ ಆಫ್ರಿಕಾದ ಪಾಲುದಾರರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. Mutual and holistic advancement of security and growth across regions, which sees the seas as a shared space for peace, growth and partnership. Our message is clear. Effective maritime security cannot be achieved in isolation. The deliberations here at the Goa Maritime Conclave are expected to deepen mutual understanding, strengthen information sharing and best practices, and shape the national policies, the bilateral engagements, and future multilateral initiatives. Over time, such interactions will help to build a more secure, predictable, and cooperative Indian Ocean maritime space.